ಶರಣಂ 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 ದೇವಿ ಕೃಪಾಕರೇ ಪಾಲಿಸುವನ ಬರೆದ ತಾಯಿ ಶ್ರೀ ಗೌರಿ ಪಾಲಿಸುವನ ಬರೆದ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ಶರಣಂ 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 ದೇವಿ ಕೃಪಾಕರಿ ಪಾಲಿಸುವನ ಬರೆದ ತಾಯಿ ಶ್ರೀ ಗೌರಿ ಪಾಲಿಸುವನ ಬರೆದ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ರೈತರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ರೈತರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ ಕರುಣಿಸಿ ನೀ ಕಾಯಿ ತಾಯಿ ಶ್ರೀ ಗೌರಿ ಕರುಣಿಸಿ ನೀ ಕಾಯಿ ತಾಯಿ ಶ್ರೀ ಗೌರಿ ಶರಣಂ 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 ದೇವಿ ಕೃಪಾಕರಿ ದೇವಿ ಕೃಪಾಕರಿ ದೇವಿ ಕೃಪಾಕರಿ ಅಮ್ಮ ಭೂಮಾತೆ ಇರುವ 84 ಕೋಟಿ ಜೀವರಾಶಿಗಳಿಗೆ ಜನ್ಮವನ್ನ ನೀಡಿ ಅವರನ್ನ ನಿನ್ನ ಉಡಿಲಿನಲ್ಲಿ ಇಟ್ಟುಕೊಂಡು ಅವರಿಗೆ ಅನ್ನವನ್ನ ಹಾಕಿದ ಮಹಾ ತಾಯಿಯಮ್ಮ ನೀನು ಅಮ್ಮ ನಿನ್ನ ಲೀಲೆ ದೊಡ್ಡದಮ್ಮ ದೊಡ್ಡದು ನಿನ್ನನ್ನ ಎಷ್ಟು ಹೊಗಳಿ ಕೊಂಡಾಡಿದ್ರು ಸಾಲದಮ್ಮ ಅಮ್ಮ ಭೂಮಾತೆ ನಿನ್ನನ್ನೇ ನಂಬಿಕೊಂಡಿರುವ ಈ ರೈತರನ್ನ ಉದ್ಧರಿಸುವ ಭಾರ ನಿನ್ನದು ತಾಯಿ ನಿನ್ನದು ಎಷ್ಟೊಂದು ಸುಂದರವಾಗಿ ಈ ಭೂತಾಯಿ ಹಚ್ಚ ಹಸುರಿನ ಸೀರೆಯನ್ನಿಟ್ಟು ನಸ ನಗು ಬೀರುತ್ತಾ ನಿಂತಿದ್ದನ್ನು ನಾವು ನಿಜಕ್ಕೂ ನೋಡಿದ್ರ ಈ ವರ್ಷ ನಮ್ಮ ರೈತರ ಬಾಳು ಬಂಗಾರ ಆಗ್ಬಹುದು ಅನ್ಸಾಕತ್ತೈತಿ. ಬನ್ನಿ ಸ್ವಾಮಿ ರೈತನೇ ರಾಷ್ಟ್ರದ ಸಂಪತ್ತು ಅಂತ ನಾಮಾಂಕಿತಗೊಂಡ ನನ್ನ ಪತಿರಾಯರು ಸಂತೋಷದಲ್ಲಿ ಶ್ರೀದೇವಿಗೆ ನಮಸ್ಕರಿಸುವುದನ್ನೇ ಮರೆತಂತೆ ಕಾಣುತ್ತೆ. ಮರಿಬೇಡಿ, ನಮಸ್ಕರಿಸಿ. ಯಶೋದ, ಮುತ್ತೈದರೊಂದಿಗೆ ಉಡಿ ತುಂಬುದನ್ನು ಮಾಡಿ ಪೂಜೆ ಮುಗಿಸಿದೀಯಾ? ಹೌದು ಸ್ವಾಮಿ, ಈಗ ತಾನೇ ಪೂಜೆ ಮಾಡಿ ಮುಗಿಸಿದ್ದೀನಿ. ನೀವು ದೇವರಿಗೆ ನಮಸ್ಕರಿಸಿ ಪ್ರಸಾದವನ್ನ ಸ್ವೀಕರಿಸಿ. ಆಯ್ತು ಯಶೋದ. ಅಮ್ಮ ಭೂಮಾತೆ, ಇಂದು ಎಳ್ಳ ಭಾಷೆ ಅಂದ್ರೆ ಸಮಸ್ತ ನಾಡಿನ ರೈತರಿಗೆಲ್ಲ ಇಂದು ಸಂತೋಷವ ದಿನ. ನಿನ್ನ ಪೂಜೆಗೆಂದು ಬಸವನನ್ನ ಮೈ ತೊಳೆದು ಚೂಲ ಹಾಕಿ ಇಲ್ಲವೇ ಬಣ್ಣ ಹಚ್ಚಿ ಮುತ್ತೈದರೊಂದಿಗೆ ಬಂಡಿಯನ್ನು ಹೂಡಿಕೊಂಡು ಬಂದು ನಿನಗೆ ಚೆರಗ ಚೆಲ್ಲುವವರಮ್ಮ, ಚೆರಗ ಚೆಲ್ಲುವರು. ಇಂಥ ಸಂತೋಷ ಸಮಯದಂದು ನಿನ್ನಲ್ಲೊಂದು ಅರಿಕೆ ಮಾಡಿಕೊಳ್ತೀನಮ್ಮ. ಮಣ್ಣಿನ ಮಗನಾಗಿ ಚಿನ್ನದ ಬೆಳೆ ತೆಗೆದು ಈ ನಾಡಿಗೆಲ್ಲ ಅನ್ನ ಹಾಕಿ ಅನ್ನದಾತ ನಡೆಸಿಕೊಂಡಿರುವ ಈ ನಾಡಿನ ರೈತರೆಲ್ಲರೂ ಕಷ್ಟ ಸಹಿಸಿ ಬೆವರು ಸುರಿಸಿ ಹಗಲು ರಾತ್ರಿ ಎನ್ನದೆ ಚಳಿ ಮಳಿ ಬಿಸಿಲು ಗಾಳಿ ಎನ್ನದೆ ದುಡಿಯುವ ಈ ನನ್ನ ರೈತರು ಇವರ ದುಡಿಮೆಗೆ ತಕ್ಕ ಪ್ರತಿಫಲ ಬಂದ್ರು ಆ ಶ್ರೀಮಂತರ ಮನೆಯಲ್ಲಿ ಸ್ವತ್ತಾಗಿ ಬಿತ್ತಿರುವ ಚಂಚಲ ಲಕ್ಷ್ಮಿ ಅವರ ಬಡ್ಡಿಯ ತುತ್ತಿಗೆ ತತ್ತರಿಸುತ್ತಿರುವಳು. ಇದು ಅಲ್ಲದೆ ಸಮಯ ಸಕಾಲಕ್ಕೆ ಸರಿಯಾಗಿ ಮಳೆ ಬಂದ ಈ ಭೂತಾಯಿ ನಮ್ಮ ಮೇಲೆ ಕರುಣೆಯನ್ನು ತೋರಿ ರಾಶಿ ಮಹಾಪೂರವನ್ನು ಹರಿಸಿದಾಗ ಈ ನನ್ನ ರೈತರು ರಾಶಿ ನಿಟ್ಟಲನ್ನು ಹಚ್ತಾರ. ಇದೇ ರೈತರು ಮುಂದೊಂದು ದಿನದಲ್ಲಿ ತಮ್ಮ ಅಡಚಣೆಯನ್ನು ಸಾಗಿಸಿಕೊಳ್ಳೋಗೋಸ್ಕರವಾಗಿ ಮನೆಯಲ್ಲಿದ್ದ ಧಾನ್ಯವನ್ನು ಲಾರಿಯಲ್ಲಿ ಏರಿಕೊಂಡು ಮಾರುಕಟ್ಟೆಗೆಂದು ಹೋದಾಗ ಆ ದಲ್ಲಾಳಿಗರ ಕೈ ಜಳಕಕ್ಕೆ ಸಿಕ್ಕು ದರವನ್ನು ಕಳೆದುಕೊಂಡು ದರಿದ್ರನಾಗ್ತಾನಮ್ಮ.
ದರಿದ್ರನಾಗ್ತಾನ ಅಂದಾಗ ಈ ಸಂಕಟದಿಂದ ನಮ್ಮನ್ನ ಪಾರು ಮಾಡಮ್ಮ, ಪಾರು ಮಾಡು. ಸ್ವಾಮಿ, ಭೂತಾಯಿ ಮೇಲೆ ಎಷ್ಟೊಂದು ನಂಬಿಕೆಯನ್ನೇ ಇಟ್ಕೊಂಡಿರು. ನಂಬಿಕೆ ಇಡಬೇಕಾಗಿದೆ ಯಶೋದ, ನಂಬಿಕೆ ಇಡಬೇಕಾಗಿದೆ. ಯಾಕಂದ್ರ ಜನನಿ ಜನ್ಮ ಭೂಮಿ ಅಂತ ಹೇಳ್ತಾರ. ಹಸಿಗೂಸು ಕಂದಮ್ಮ ತನ್ನ ತಾಯಿನ ನಂಬಿ ಹೇಳುತ್ತದೆ ಹೊರತು ಮತ್ತೆ ಯಾರನ್ನೂ ಅಲ್ಲ. ಈ ಮಣ್ಣಿನ ಮಕ್ಕಳಾದ ನಾವು ಎಲ್ರೂ ಈ ಭೂತಾಯಿನ ನಂಬಬೇಕು ಹೊರತು ಮತ್ತೆ ಯಾರನ್ನೂ ಅಲ್ಲ. ನಡೋ, ಈ ಭೂತಾಯಿ ನಮ್ಮ ಸಂಕಟ ನೋವನ್ನು ಅರಿತು ಒಮ್ಮೆ ರಾಶಿ ಮಹಾಪುರವನ್ನು ಹರಿಸಿದ್ರೆ ಈ ನಮ್ಮ ರೈತರ ಬಾಳು ಬಂಗಾರ ಆಗ್ತೈತಿ ಯಶೋದ, ಬಂಗಾರ ಆಗ್ತೈತಿ. ನಿಜ ಸ್ವಾಮಿ, ನಿಮ್ಮ ಮಾತು ನಿಜ. ರೈತನಕ್ಕರೆ ಈ ನಾಡೆಲ್ಲ ಸಕ್ಕರೆ ಆದಂತೆ ರೈತರೆಲ್ಲರೂ ಸುಖವಾಗಿದ್ರೆ ಈ ನಾಡಿನ ಜನತೆ ಎಲ್ಲ ಸುಖವಾಗಿರ್ತಾರೆ ಸ್ವಾಮಿ. ಯಶೋದ, ಒಂದು ಪಂಚಾಯಿತಿ ಮೆಂಬರ್ ನಡೆದು ಉನ್ನತ ಅಧಿಕಾರಿಗಳು ಎಲ್ಲರೂ ಸೇರಿ ಈ ರೈತನಿಂದಲೇ ಮೆರೆಯುತ್ತಾರೆ ವಿನಃ ಅವರಿಂದ ಈ ರೈತರು ಎಂದಿಗೂ ಮೆರೆಯುವುದಿಲ್ಲ. ಒಂದು ವೇಳೆ ಯಾವುದೇ ಸರ್ಕಾರ ಆಗ್ಲಿ ಈ ರೈತನಿಗಾಗಿ ಒಂದು ಯೋಜನೆ ತಂದ್ರೆ ಆ ಬರುವ ಹಣದಲ್ಲಿ ಪರ್ಸೆಂಟೇಜ್ ಇಟ್ಟು ತಮ್ಮ ಬೊಕ್ಕಸವನ್ನು ತುಂಬಿಸಿಕೊಳ್ಳುವ ಬಕಾಸೂರ್ ಇರುವಾಗ ಈ ರೈತನಿಗೆ ಯಾರು ಆಸರೆ ಹೇಳು ಯಶೋದ? ಹಾಗಾದ್ರೆ ಮತ್ಯಾರಿಗೆ ಆಗುತ್ತೆ ಸ್ವಾಮಿ? ನೋಡು ಯಶೋದ, ಒಂದು ಪಂಚಾಯತಿ ಅಧಿಕಾರಿ ಹಿಡಿದು ಉನ್ನತ ಅಧಿಕಾರಿಗಳು ಎಲ್ಲರೂ ಸೇರಿ ಒಂದು ಕೆಲಸಕ್ಕಾಗಿ ಹಣವನ್ನು ಬರುವುದರಲ್ಲಿ ಪರ್ಸೆಂಟೇಜ್ ಇಟ್ಟು ಆ ತಮ್ಮ ಬೊಕ್ಕಸವನ್ನು ತುಂಬಿಸಿಕೊಳ್ಳುವ ಬಕಾಸೂರ್ ಇರುವಾಗ ಈ ರೈತನ ಕಣ್ಣೀರಿಗೆ ಯಾರ ಆಸರೆ ಹೇಳು ಯಶೋದ, ಹೇಳು. ನಿಜ ಸ್ವಾಮಿ, ನಿಮ್ಮ ಮಾತು ನಿಜ. ಸರ್ಕಾರ ನೀಡುವ ಕೆಲಸಗಳನ್ನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದ್ರೆ ಮಹಾತ್ಮ ಗಾಂಧೀಜಿಯವರು ಕಂಡ ಕನಸು ನನಸಾಗುವುದು, ಈ ನಾಡು ಬೀಡಾಗುವುದು. ಹೊತ್ತಾಯ್ತು, ಊಟ ಮಾಡುವುದು. ನಿಲ್ಲೇ ನನ್ನ ರಾಣಿ, ಈ ಎಳ್ಳ ಮಸಿ ಸಂತೋಷ ಸಂಭ್ರಮದಾಗ ಈ ನಲ್ಲನ ಮರಿಬೇಡ. ನಡು ಯಶೋದ, ಒಂದು ಬಹು ದಿನಗಳಿಂದ ಒಂದು ಸಾಂಗ್ ಹಾಡ್ತಿದ್ಯಲ್ಲ, ಅದು ನೆನಪಿದ್ಯಾ? ಯಾವ್ದ್ರಿ ಅದು? ಅದು 7 ಜನ್ಮದ ಇದ್ದರೆ ಅಂತ ಹಾಡ್ತಿದ್ಯಲ್ವಾ, ನೆನಪಿದ್ಯಾ? ಆಯ್ತು ರೀ, ನಿಮ್ ಇಷ್ಟದಂತೆ ಆಗ್ಲಿ. ಗಂಡಾಗಿ ಹುಟ್ಟಿದರೆ 7 ಜನ್ಮ ಇದ್ದರೆ ಗಂಡಾಗಿ ಹುಟ್ಟಿದರೆ ಶಿವನನ್ನು ಕೇಳುವುದು ಒಂದೇ, ಧರ್ಮ ಪತ್ನಿ ನೀನಾಗು ಎಂದೇ. ನೀನು ಬಳಿಗೆ ಬಂದರೆ ಪ್ರೀತಿ ಮಾತನಾಡಿದರೆ, ನೀನು
ಮಾತನಾಡಿದರೆ ನಾ ಕಂಡೆ ದೇವಯ ರೂಪ ನನ್ನ ಬಾಳಿದ ನನ್ನ ದೀಪ ಯಶೋದ, ನಮ್ಮ ಹಿರಿ ಮಗ ಬಸವರಾಜನಿಗೆ 18 ವರ್ಷ ತುಂಬುತ್ತಾ ಬಂದು ನಿನ್ನ ಮಡಿಲಲ್ಲಿ ಬೆಳೆದು ದೊಡ್ಡವನಾದ. ಅವನು ಎಷ್ಟೊಂದು ಚತುರಕನೆ ಸ್ವಾಮಿ. ಅವನು ಎಷ್ಟೇ ಆದ್ರೂ ನಿಮ್ಮ ಮಗನಲ್ವೇ? ತಂದೆ ತಕ್ಕ ಮಗ ಅವನು. ಹೌದು ಹೌದು ಮತ್ತ ಅಪ್ಪ ಅಮ್ಮ ಬಾರಪ್ಪ. ಬಾರಪ್ಪ ಬಸವರಾಜ. ಇದೇನಪ್ಪ ಬಸವರಾಜ, ಪರೀಕ್ಷೆ ಬರೆಯಲು ಅಂತ ಹೋದವನು ಈ ರೀತಿ ರೈತನಾಗಿ ಕೈಯಲ್ಲಿ ಕೊಡ್ಲಿ ಹಿಡಿದು ಬಂದಿರುವೆಯಲ್ಲ, ಏನಪ್ಪ ಇದೆಲ್ಲ? ಹೌದಮ್ಮ, ಪರೀಕ್ಷೆ ಬರೆಯಲೆಂದು ಹೋಗುತ್ತಿರುವಾಗ ರೈತರೆಲ್ಲರೂ ಸೇರಿ ತಾವು ಬೆಳೆಸಿದ ಬೆಳೆಗೆ ನಿಗದಿತ ಬೆಲೆ ನೀಡಬೇಕೆಂದು ಕೇಳಿಕೊಂಡಾಗ ಈ ಕಾಣ್ತಾರದ ನೋಡದ ಸರ್ಕಾರವನ್ನು ಕಂಡು ನಮ್ಮ ರೈತನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡನು. ಇದನ್ನು ಕಂಡು ಎಲ್ಲಾ ಅಧಿಕಾರಿಗಳು ಬಂದು ಸಾಂತ್ವನ ಹೇಳಿದರು ಹೊರತು ಸಮಸ್ಯೆ ಬಗೆಹರಿಸಲಿಲ್ಲ. ಇದನ್ನು ಕಂಡು ನಾವು ಮಣ್ಣಿನ ಮಕ್ಕಳಾದ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವ ಜಗವಲ್ಲ ಎಂದಿರುವಾಗ ನಾನು ಕೂಡ ರೈತರ ಮಗನಾಗಿ ಬಂದಿದ್ದೇನಮ್ಮ. ನೋಡಪ್ಪ, ಈ ಮಣ್ಣಿನ ಮಗನಾಗಿ ಈ ಮಣ್ಣಲ್ಲಿ ಚಿನ್ನ ಬೆಳೆದು ನಂಬಿದ ರೈತರಿಗೆಲ್ಲ ಅನ್ನ ಹಾಕುವ ಅನ್ನದಾತ ಎನ್ನುವ ಬಿರುದನ್ನ ಪಡೆದುಕೊಳ್ಳುವುದೇ ನಿನ್ನ ಗುರಿಯಾಗಬೇಕಪ್ಪ. ಹೌದಮ್ಮ, ನಾಡಿಗೆ ಅನ್ನ ಹಾಕಿ ಅನ್ನದಾತ ಎನಿಸಿಕೊಳ್ಳುವುದು ಒಂದು ಗುರಿ ಆದರೆ ರೈತನ ದೇಶದ ಬೆನ್ನೆಲುಬೆಂದು ಹೇಳುವ ಇಂದಿನ ಈ ಭ್ರಷ್ಟ ಸರ್ಕಾರ ಅದೇ ರೈತನ ಬೆನ್ನಿಗೆ ಚೂರಿ ಹಾಕಿ ಆ ರೈತನಿಂದ ಹೊರಬರುವ ರಕ್ತವನ್ನು ನಾಯಿಯಂತೆ ನಾಲಿಗೆ ಚಾಚಿ ನೆಕ್ಕಿ ಬೊಜ್ಜು ಬೆಳೆಸಿಕೊಂಡಿದ್ದಾರಮ್ಮ ಇಂದಿನ ಈ ಭ್ರಷ್ಟ ಅಧಿಕಾರಿಗಳು. ಹೀಗಿರುವಾಗ ಆ ಭ್ರಷ್ಟ ಅಧಿಕಾರಿಗಳ ಹುಟ್ಟಡಗಿಸಲು ದಿಟ್ಟಾಟ ತೊಟ್ಟಿರುವ ಬಂದಿನಮ್ಮ ರೈತನ ಮಗನಾಗಿ. ಮೆಚ್ಚಿದೆ ಬಸವರಾಜ, ಈ ನನ್ನ ನಿರ್ಧಾರ ನೋಡಿ ಕೇಳಿ. ಈ ನಿನ್ನ ನಿರ್ಧಾರ ನೋಡಿ ಶಿವನಡಿ ಸೇರ್ಬೇಕಾದ್ರೆ ಕೈ ಬಾಯಿ ಕಚ್ಚಿ ನಿಮ್ಮ ಅಧೀನದಲ್ಲಿರ್ಬೇಕು. ಕಂಡ ಹೆಂಡ ರಂಡರಿಗೆ ಆಸೆ ಪಟ್ಟಿದೆ. ಕಾಕಿ ಬಟ್ಟೆ ಅರ್ಥ ತಿಳಿದು ನೀನು ಒಬ್ಬ ಅಧಿಕಾರಿನಾಗಪ್ಪ ಅಂದಾಗ ನನ್ನ ಆತ್ಮಕ್ಕೆ ಶಾಂತಿ ಸಿಗ್ತಾ ಇದೆ. ಹೌದಪ್ಪ, ಇಂದಿನ ಸರ್ಕಾರ ರೈತರಾಗಿ ಸಾಕಷ್ಟು ಯೋಜನೆ ತಂದರು. ಯಾವ ಯೋಜನೆ ರೈತರಿಗೆ ಮುಟ್ಟಿ ಹೇಳಿ? ಮಳೆ ಚಳಿಯಲ್ಲಿ ದನಕರಗಳು ನಿಲ್ಲುತ್ತವೆ ಎಂದು ಸರ್ಕಾರ ದನಗಳಿಗೆ ಸೆಡ್ ಎಂದು ಮಂಜೂರು ಮಾಡಿದರೆ 8 ಕಟ್ಟಿದ ಬಂಟನಿಗಾಗಿ ಒಂಟೆಮ್ಮೆ ಕಟ್ಟಿದ ನೆಂಟರಿಗೆ ಮಾಡಿದ್ದಾರೆ ಇಂದಿನ ಈ ಭ್ರಷ್ಟ ಅಧಿಕಾರಿಗಳು. ಅಪ್ಪ, ಹೀಗಿರುವಾಗ ರೈತನ ಬಾಳ ಬಂಗಾರವಾಗುವುದು ಯಾವಾಗ ಹೇಳಪ್ಪ, ಹೇಳು. ಅಣ್ಣ, ಅದು ಬಾಯಿಂದ ಹೇಳಿದರೆ ರೂಢಿಯಲ್ಲಿ ಆಗದು. ಮುಂದೆ ಬರುವ ದಿನಗಳಲ್ಲಿ ನಾನೊಬ್ಬ ಪೊಲೀಸ್ ಅಧಿಕಾರಿಯನ್ನಾಗಿ ಬಂದು ಇಂದಿನ ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ, ಅತ್ಯಾಚಾರ, ಮೋಸ, ವಂಚನೆ ಮಾಡುವವರಿಗೆ ಒದ್ದ ಬುದ್ಧಿ ಕಲಿಸುವ ದೊಡ್ಡ ಅಧಿಕಾರಿ ಆಗಬೇಕೆಂಬುದೇ ನನ್ನ ಬಲವಾದ ಛಲ. ಹೌದು ತಮ್ಮ ನರಸಿಂಹ, ನಾನು ಕೂಡ ಮುಂಬರುವ ದಿನಗಳಲ್ಲಿ ಈ ರೈತರನ್ನು ಒಂದುಗೂಡಿಸಿ ರೈತ ಸಂಘ ಕಟ್ಟಿ ರೈತ ಸಂಘದ ಅಧ್ಯಕ್ಷನಾಗಿ ರೈತರಿಗಾಗಿ ಹಗಲಿರು ಹೋರಾಡಿ ರೈತನೇ ಈ ರಾಷ್ಟ್ರದ ಸಂಪತ್ತು, ಜೈ ಜವಾನ್ ಜೈ ಕಿಸಾನ್ ಎಂಬ ವಾಣಿಯನ್ನು ಸತ್ಯ ಮಾಡಿ ತೋರಿಸುವುದೇ ನನ್ನ ಗುರಿಯಪ್ಪ. ಇದು ನಿಮ್ಮ ಪಾದದಣೆಗೂ ಹೇಳು ಬಸವರಾಜ. ಅಪ್ಪ, ಅನ್ನ ಇಟ್ಟ ಹೆಜ್ಜೆಯನ್ನಿಟ್ಟು ಅನ್ಯಾಯ ವಿರೋಧ ಹೋರಾಡಿ ನ್ಯಾಯದ ಪತಾಕಿಯನ್ನೇ ಹಾರಿಸುವೆ. ಇದು ನಿಮ್ಮ ಪಾದದಾನಿಗೂ ಸತ್ಯಪ್ಪ.
ಎದ್ದೇಳು ಶಿವ. ಈ ನಿನ್ನ ನಿರ್ಧಾರ ನೋಡಿ ಶಿವನಡಿ ಸೇರ್ಬೇಕಾದ್ರೆ ಕೈ ಬಾಯಿ ಕಚ್ಚಿ ನಿಮ್ಮ ಅಧೀನದಲ್ಲಿರ್ಬೇಕು. ಗಂಡ ಹೆಂಡ ರಂಡ್ಯರಿಗೆ ಆಸೆ ಪಡೆಯದೆ ಕಾಕಿ ಬಟ್ಟೆ ಅರ್ಥ ತಿಳಿದು ಕರ್ನಾಟಕದ ಖ್ಯಾತಿ ಪೊಲೀಸರಂತೆ ಆಗ್ರಪ್ಪ. ಅದೇ ನನ್ನ ಆತ್ಮಗೆ ಶಾಂತಿ ಆಗ್ತೈತಿ. ಆಯ್ತಪ್ಪ, ಈ ನಿಮ್ಮ ನುಡಿಯನ್ನು ಅಡೆ ಅಡೆಗೆ ನೆನಪಿಸಿಕೊಂಡು ನಡೆಯುತ್ತೀನಿ. ದೇಶ ಸೇವೆ ಈಶ್ವರನ ಸೇವೆ ಎಂದು ತಿಳಿದು ಈ ನಮ್ಮ ಸರ್ಕಾರದ ಸೇವಕನಾಗಿ ಸೇವೆ ಮಾಡುತ್ತೇನೆ. ಇದು ನಮ್ಮ ಮನೆದೇವನಾದ ಮುರಿಸಿದ್ದೇಶ್ವರ ಮೇಲಾನೆ. ದೇವರಂತ ಗಂಡ, ಲವಕುಶರಂತ ಮಕ್ಕಳು, ಇಂಥ ಮಕ್ಕಳನ್ನ ಪಡೆದ ನಿಜವಾಗ್ಲೂ ನನ್ನ ಜನ್ಮ ಸಾರ್ಥಕವಾಯ್ತು. ಹಾ ಬನ್ನಿ, ಹೊತ್ತಾಯ್ತು, ಊಟ ಮಾಡೋರಂತೆ. ಅಮ್ಮ, ಊಟ ಮೇಲೆ ಇರಲಿ, ಮೊದಲು ಒಂದು ಸಿಹಿ ಸುದ್ದಿ ತಂದಿರುವೆ. ಈ ಸಾರಿ ನಮ್ಮ ಕಬಡ್ಡಿ ತಂಡ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದಿದೆ. ಮುಂದಿನ ತಿಂಗಳಲ್ಲಿ ನಾವು ರಾಷ್ಟ್ರ ಮಟ್ಟಕ್ಕೆ ಆಡಲು ಹೋಗುತ್ತಿದ್ದೇವೆ. ಇದರಿಂದ ನಾಳೆ ನನ್ನ ನೌಕರಿಗೆ ಅನುಕೂಲವಾಗುವುದಮ್ಮ. ಅಂತೂ ಅಂತೂ ಆ ಮಣ್ಣಾವಲಿಯ ಕೃಪಾ ಸದಾ ನಮ್ಮ ಮೇಲಿದೆಯಲ್ಲಪ್ಪ. ಕ್ರೀಡೆ ಇಲ್ಲದ ಜೀವನ ಕಿಡಿ ಹಣ್ಣು ತಿಂದಂತೆ. ಹಾಗೆ ನಿನ್ನ ಕ್ರೀಡೆ ರಾಜ್ಯ ಮಟ್ಟದಿಂದ ರಾಷ್ಟ್ರ ಮಟ್ಟವರೆಗೂ ಆಡ್ದಿರ್ಬೇಕು. ಅದೇ ಈ ನಿನ್ನ ತಾಯಿ ಆಸೆ ಅಪ್ಪ.